RCB ಕೆಣಕೋ ಫ್ಯಾನ್ ಬೇಸು ಇನ್ನೂ ಹುಟ್ಟಿಲ್ಲ, ಎಂದೆಂದೂ ಹುಟ್ಟಲ್ಲ. ಬಟ್ ನಮ್ಮ ಮನೇಲಿ ಇಟ್ ವಾಸ್ ಅ ಸ್ಟ್ರಿಕ್ಟ್ ನೋ, ಇಲ್ಲ ಅಂತ. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಅಲ್ಲ, ಹೇಳಿದ್ಮೇಲೆ ಸ್ವಲ್ಪ ಶಂಭೋನೇ ಆಯಿತು. ಅಂದರೆ ಎಲ್ಲೋ ಒಂದು ಕಡೆ ನಾನು ಹೇಳೋದು ಅವ್ರ ಪ್ರಕಾರ ನಾನು ಮಾಡ್ತಿರೋದು ತಪ್ಪೇ ಇರ್ಬೋದು, ಆದರೆ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಆಗೋದಿದೆಯಲ್ಲ, ಅದು ಅಂದರೆ ಅವರ ಆಶೀರ್ವಾದ ತಗೊಂಡು ಅದು ಎಲ್ಲರೂ ಮಾಡಲೇಬೇಕು. ಅಂದರೆ ಒಂದಿಷ್ಟು ಜನ ನನ್ನ ಈ ಡಿಸಿಷನಿಂದ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದಾರೆ. ಐ ರೆಸ್ಪೆಕ್ಟ್ ದೇರ್ ಡಿಸಿಷನ್ಸ್. ಬಟ್ ಒಂದು ಹುಡುಗ ಅಥವಾ ಒಂದು ಹುಡುಗಿ 10-15 ಜನಕ್ಕೆ ಮೋಸ ಮಾಡಿ 16ನೇ ಅವರನ್ನು ಫ್ಯಾಮಿಲಿ ನೋಡಿರೋರನ್ನ ಮದುವೆ ಆಗಿ ಅದೇ ಸಮುದಾಯದಲ್ಲಿ ಮದುವೆ ಆದರೆ ಬಂದು ನಿಂತು ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಮರೆತು ಆಶೀರ್ವಾದ ಮಾಡೋಗ್ತಾರೆ. ಆದರೆ ಒಬ್ಬರನ್ನೇ ನ್ಯಾಯವಾಗಿ ಪ್ರೀತಿಸಿದ್ದೀವಿ, ನಾವಿಲ್ಲಿ ಬರೀ ಪ್ರೀತಿನ ಮಾತ್ರ ನೋಡ್ತಾ ಇದ್ದೀವಿ ಅಂತಂದರೆ ಬರೋಕ್ಕೆ ಯೋಚನೆ ಮಾಡ್ತಾರೆ. ಅದೇ ನಮ್ಮ ಮನಸ್ಸಲ್ಲಂತೂ ಯಾರಿಗೂ ದ್ವೇಷಕ್ಕೆ ಜಾಗನೇ ಇಲ್ಲ. ಯಾವತ್ತು ಎಲ್ಲರಿಗೂ ಪ್ರೀತಿನೇ ಕೊಟ್ಟಿರೋದು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಆಡಿಸಿದಳೆ ಶೋದೆ ಜಗದೋಧಾರನ. IPL ಬೇರೆ ಶುರು ಆಗಿರೋದ್ರಿಂದ ಐಶ್ವರ್ಯ ರಂಗರಾಜನ್ ಅವರ ಕಡೆಯಿಂದ ಒಂದು IPL ಸಾಂಗ್. A few moments later. ನೋಡ್ಕೊಂಡು ಹಾಡ್ತೀಯಾ? ನಮ್ಮ ಅಣ್ಣ ಬರೆದಿರೋದು, ಮರ್ತೋಗಿದೆ. 2023 ಇದು ಶ್ರೀನಿಧಿ ರಂಗರಾಜನ್ ಅವ್ರು ಬರೆದಿದ್ದು RCB ಫ್ಯಾನ್ಸ್ಗೆ ಈ ಹಾಡು. RCB ಕೆಣಕೋ ಫ್ಯಾನ್ ಬೇಸು ಇನ್ನೂ ಹುಟ್ಟಿಲ್ಲ, ಎಂದೆಂದೂ ಹುಟ್ಟಲ್ಲ. ನಾವಂದ್ರೆ ಲಾಯಲ್ ಅಭಿಮಾನವ ಎಂದೂ ಬಿಡಲ್ಲ, ಎಂದೆಂದೂ ಮರೆಯಲ್ಲ. ಆ ರಾಕಿಯ ಬಲದವರು, ಕೊಹ್ಲಿಯ ಛಲದವರು, ಬ್ಯಾಂಗ್ಳೂರ್ನ ಫ್ಯಾನ್ಸ್ ನಾವು. RCB ರೋಷ 17 ವರುಷ, ನಮ್ಮ ಪಾಶ 1000 ವರುಷ. RCB ರೋಷ 17 ವರುಷ, ನಮ್ಮ ಪಾಶ 1000 ವರುಷ. ಬಟ್ ಒಂದು ಫ್ಯಾಕ್ಟ್ ಏನಂದ್ರೆ, ಪ್ರತಿ ವರ್ಷ IPL ಬಂದಾಗ ಐಶ್ವರ್ಯ ರಂಗರಾಜನ್ ಈ ತರ ಹಾಡುಗಳನ್ನ ಹಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಡ್ತಿದ್ರು. ಲಾಸ್ಟ್ ಸೀಸನ್ ಹಾಡ್ಲಿಲ್ಲ ಅಲ್ಲ, ಸೊ ಯಾವ ಸೀಸನ್ ಹಾಡಿಲ್ಲ ಆ ಸೀಸನ್ ನಾವು ಗೆದ್ದಿದೀವಿ. ಲಾಸ್ಟ್ ಸೀಸನ್ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಡದೇ ಇರ್ಬೋದು, RCB ಅನ್ಬಾಕ್ಸ್ ಎಲ್ಲ ಹಾಡಿದೀವಿ ನಾವು. ಓಕೆ ಅದಕ್ಕೆ ಗೆದ್ದಿದ್ದು ನಮ್ಮ RCB. ಬಟ್ ಇಲ್ಲ, ಅದು ಒಂದು ಅಚೀವ್ಮೆಂಟ್. RCB ಅನ್ಬಾಕ್ಸ್ ಇವೆಂಟ್ ಅಲ್ಲಿ ನಮಗ್ ಗೊತ್ತಿರೋರು ಯಾರೋ ನಮ್ಮ ಪಕ್ಕದ ಮನೆ ಹುಡುಗಿ ಹೋಗಿ ಹಾಡಿದಾಳೆ ಅಂದ್ರೆ ಗುಡ್ ವಿಚಾರ ಅದು. ಬಟ್ ನೆಕ್ಸ್ಟ್ ಅನ್ಬಾಕ್ಸ್ ಇವೆಂಟ್ ಫೈನಲ್ಸ್ಗೆಲ್ಲ ಹೋಗಿ ಹಾಡೋಂಗಾಗ್ಲಿ, ಐಶ್ವರ್ಯ ರಂಗರಾಜನ್ ಜೊತೆಗೆ ಸುಹಾನನು ಹಾಡೋಂಗಾಗ್ಲಿ, ಇನ್ನೂ ಒಳ್ಳೇದಾಗ್ಲಿ. ಇನ್ಸ್ಟಾಗ್ರಾಮಲ್ಲಿ ಮಾತ್ರ ದಯವಿಟ್ಟು ಈ ಸಲಿನೂ ಹಾಡು ಹಾಕ್ಬೇಡ, ಕಪ್ಪು ನಮ್ದಾಗ್ಲಿ ಅಂತ ಹಾರೈಸ್ತಾ. ಸರಿ, ನಾನು ಇನ್ನು ಇರಕ್ಕಾಗಲ್ಲ, ಇಲ್ಲಿ ಈ ಜಾಗದಲ್ಲ ಇರಕ್ಕಾಗಲ್ಲ ಇನ್ನು. ಅದೇ ನಾನು ಅದನ್ನ ಹೇಳ್ತೇನೆ, ದಯವಿಟ್ಟು ಹೊರಡು. ಹೊರಡ್ತಾ ಇದೀನಿ. ಮನೆಗೆ ಸೇರಿದ್ಮೇಲೆ ಒಂದು ಪತ್ರ ಬರೀ, ನಮ್ಮನೆ ಹುಡುಗ ಸಾಯಿ ಸ್ವರೂಪನ್ ಚೆನ್ನಾಗಿ ನೋಡ್ಕೊ, ಅವನಿಗೆ ರುಚಿಯಾಗಿ ಮಾಡಾಕು, ನೀನು ಎಂಥದ್ದಾದ್ರೂ ತಿನ್ಕೊ, ಮರಳಿ ಸಂತೆ ಪ್ರಾಡಕ್ಟ್ಸ್ ಅಲ್ಲಿ ರೆಡಿ ಮಾಡ್ಬಿಟ್ಟು ಅಡಿಗೆ ಮಾಡ್ಬಿಟ್ಟು ಹಾಕೋಣ, ಓಕೆನಾ? ಹಂಗೆ ಇದು ಮರಳಿ ಸಂತೆ ಪ್ರಾಡಕ್ಟ್ಸ್ನ ಅಡುಗೆ ಮಾಡಿ ಸಸಿ ಪ್ರಕಾಶನ ಪುಸ್ತಕ ಓದಿ ಹಂಗೆ ಮಲಗಿಸ್ತೀನಿ ಕತೆ ಹೇಳಿ ಅಂತ ಹೇಳಿದ್ ನಾನು. ನೀವು ಗಂಡ ಏನ್ಬೇಕಾದ್ರೆ ನಿಮ್ಮ ಪರ್ಸನಲ್ ನಮ್ಮ ಹತ್ರ ಮಾತಾಡ್ಬೇಡಿ. ಆಯ್ತು, ಸೊ ನಾನು ಹೋಗಿ ಬರ್ತೀನಿ. ಒಳ್ಳೇದಾಗ್ಲಿ. ಜೋಕ್ಸ್ ಅಪಾರ್ಟ್, ನಾವು ಕರೆದಿದ ತಕ್ಷಣ ನಮ್ಮ ಮನೆ ಸ್ವಂತ ಮನೆಗೆ ನಾನು ಯಾಕೆ ಬರಲ್ಲ ಅನ್ಲಿ ಅನ್ನೋ ಥರ ಬರ್ತಾರೆ ಐಶ್ವರ್ಯ ರಂಗರಾಜನ್. ನಮ್ಮ ಆಸ್ಥಾನ ಕಲಾವಿದೆ ಅಂತ ಹೇಳ್ಕೊಳಕ್ಕೆ ಒಂದ್ಸಲಿ ಹೆಮ್ಮೆ ಆಗುತ್ತೆ, ಒಂದೊಂದ್ಸಲಿ ಬೇಜಾರಾಗುತ್ತೆ. ಅದೇನಾದರೂ ಇರಲಿ, ಬಂದು ಈ ಥರ ಒಬ್ಬ ಸ್ನೇಹಿತೆಗೆ ಮದುವೆ ಹೋಗಲಿಲ್ಲ, ಇಲ್ಲಿ ಬಂದು ಗಿಫ್ಟ್ ಕೊಡ್ತೀನಿ ಅಂತ ಹೇಳಿ ದೊಡ್ಡತನ ಮೆರೆದ ಕನ್ನಡದ ಪ್ರಖ್ಯಾತ ಸಿಂಗರ್, ಸೆಲೆಬ್ರಿಟಿ ಸಿಂಗರ್ ಐಶ್ವರ್ಯ ರಂಗರಾಜನ್ ಅವರಿಗೆ ಧನ್ಯವಾದ. ಈ ಯುಗಾದಿಯಿಂದ ಮುಂದಿನ ಯುಗಾದಿವರೆಗೂ ನಿಮ್ಮ ದಾಂಪತ್ಯ ಚೆನ್ನಾಗಿರಲಿ. ಮುಂದಿನ ಯುಗಾದಿಯಲ್ಲಿ ಮತ್ತೆ ವಿಶ್ ಮಾಡ್ತೀನಿ. ಒಳ್ಳೆದಾಗಿ. ಥ್ಯಾಂಕ್ ಯು ಸು ನಿತಿನ್ ಅವರೇ. ಥ್ಯಾಂಕ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್. ಹ್ಯಾಪಿ ಮ್ಯಾರಿಡ್ ಲೈಫ್. ಮನೆಗೆ ಬನ್ನಿ ಊಟಕ್ಕೆ. ಖುಷಿ. ಮನೆಗೆ ಬನ್ನಿ ಊಟಕ್ಕೆ. ಅದೇ ನಾನು ಆಗ್ಲೇ ಡಿಸ್ಕಸ್ ಮಾಡ್ಕೋತಿದ್ವಿ, ಮನೆ ಕ್ಲೀನ್ ಮಾಡೋ ತನಕ ನಾವಿಬ್ರು ಇನ್ವೈಟ್ ಮಾಡ್ಕೊಳ್ಳಲ್ಲ. ಹಂಗಾರೆ ಊಟ ಇಲ್ಲ ಚಿನ್ನ ನಿಂಗೆ? ಇಲ್ಲ, ನಿಂಗೆ ಊಟ ಇಲ್ಲ. ಸೊ ಅವ್ರ ಮನೆ ಐಶ್ವರ್ಯ ರಂಗರಾಜನ್ ಮನೆ ಕ್ಲೀನ್ ಇಲ್ವಂತೆ. ಕ್ಲೀನ್ ಆದ್ಮೇಲೆ ನಮ್ಮ ಮನೇನೂ ಕ್ಲೀನ್ ಇಲ್ಲ, ಕ್ಲೀನ್ ಮಾಡಿ ಕರಿಬೇಕು. ಇಬ್ರು ಮನೇನೂ ಗಲೀಜಂತೆ. ಹೌದು. ಚೆನ್ನಾಗಾಯ್ತಾ ಸಂಸಾರ? ಚೆನ್ನಾಗಿ ಮಾಡ್ತೀಯಣ್ಣ ಸ್ವರೂಪ? ಗುಡ್.
ಕೋಆಪ್ರೇಟ್ ಮಾಡ್ತಿದ್ಯಾ? ನೈಸ್, ಒಳ್ಳೆಯದಾಗಲಿ. ನಾನು ಹೋಗಿ ಬರ್ತೀನಿ. ಬಾಯ್ ಗೈಸ್, ಸಿ ಯು ಸೂನ್. ಮದುವೆ ವಿಚಾರಕ್ಕೆ ಬಂದರೆ, ಮದುವೆನ ಸಿಂಪಲಾಗಿ ಮಾಡ್ಕೊಂಡ್ರಿ, ಮಂತ್ರಮಾಂಗಲ್ಯ ಮಾಡ್ಕೊಂಡ್ರಿ. ಉಳಿಸಿದ ದುಡ್ಡನ್ನೆಲ್ಲ ಏನು ಮಾಡಿದ್ರಿ? ದುಡ್ಡು ಉಳ್ದೇ ಇಲ್ವಲ್ಲ. ಹೌದಾ? ಅಂದರೆ ಹಾಂ, ಇದ್ದಿದ್ರಲ್ಲಿ ಏನು ದುಡ್ಡಿತ್ತು ಉಳಿಸಿದ್ವಿ, ಅದರಲ್ಲೇ ಮದುವೆ ಆದ್ವಿ. ಮಂತ್ರಮಾಂಗಲ್ಯದ ಕಾನ್ಸೆಪ್ಟ್ ಏನು? ಮಂತ್ರ ಮಾಂಗಲ್ಯದ ಕಾನ್ಸೆಪ್ಟ್ ಅಂದರೆ ಸರಳ ಮದುವೆ ಅಂತ. ಅಂದರೆ ಸರಳವಾಗಿ ಆಗಬೇಕು, ಅಂದರೆ ಒಂದಿಷ್ಟು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತಲ್ಲ, ಮತ್ತು ಆಡಂಬರ ಇರಬಾರ್ದು, ಅತಿಯಾಗಿ ಆಧುನೀಕರಣ ಅಥವಾ ಅಂದರೆ ಪರಿಸರಕ್ಕೆ ಧಕ್ಕೆ ಆಗೋ ಥರದ್ದು ಡೆಕೋರೇಷನ್ಸ್ಗಳು ಆ ಥರದ್ದೇನು ಮಾಡಬಾರ್ದು. ಆಮೇಲೆ ಇದರಲ್ಲಿ ಒಂದಿಷ್ಟು ವರದಕ್ಷಿಣೆ ಈ ಥರದ ಸಂಪ್ರದಾಯಗಳು ಇದರಲ್ಲಿ ಇನ್ವಾಲ್ವ್ ಇರಬಾರ್ದು ಅಂತ ಇದೆ. ಮತ್ತು ಇಷ್ಟೇ ಜನಕ್ಕೆ ಕರಿಬೇಕು ಅಂತ. ಮುಂಚೆ ಎಲ್ಲ 50ರಿಂದ 100 ಜನರೊಳಗಡೆ ಮುಗಿಸ್ತಾ ಇದ್ರು. ಹೋಗ್ತಾ ಹೋಗ್ತಾ ಸ್ವಲ್ಪ ಬದಲಾಗ್ತಾ ಹೋಗ್ತದೆ. ಇವಾಗ ಒಂದು 150 ಜನರದ ಮೇಲೆ ತಾಟಿ ಕರೆಯುವಾಗಿಲ್ಲ ಅಂತ. ನಿಮ್ಮ ಮದುವೆಗೆ ಎಷ್ಟು ಜನ ಬಂದಿದ್ರು? ನಮ್ಮ ಮದುವೆಗೆ ಮದುವೆ ಟೈಮಲ್ಲಿ ಒಂದು 100 ಜನ, 150 ಮೇಲೆ ಆಗಿತ್ತು ಅನ್ಸುತ್ತೆ. ಮದುವೆ ಎಲ್ಲ ತುಂಬ ಆರಾಮಾಗಾಯ್ತು? ಹಾಂ, ಏನೋ ಟೆನ್ಷನ್ ಇಲ್ಲದೆ ಆಯ್ತಾ? ಟೆನ್ಷನ್ ನಮಗಿತ್ತು. ಬಟ್ ನಾವು ಅಂದ್ಕೊಂಡಿದ್ದೇನೂ ಆಗಿಲ್ಲ. ನಾವು ಏನೇನೋ ಕಲ್ಪನೆ ಮಾಡ್ಕೊಬಿಟ್ಟಿದ್ವಿ. ನಿಮ್ಮ ಮನೆಯಿಂದ ಎಲ್ಲರೂ ಬಂದಿದ್ರು? ನಮ್ಮ ಮನೆಯಿಂದ ಒಂದು 30 ಜನ ಬಂದಿದ್ರು, ಊರಿಂದ ಎಲ್ಲ ರಿಲೇಟಿವ್ಸು ಎಲ್ಲ ಸೇರಿ. ನಿಮ್ಮ ತಂದೆ ತಾಯಿ ಬಂದಿದ್ರಾ? ಹಾಂ, ನನ್ನ ತಂದೆ ತಾಯಿ, ನನ್ನ ತಮ್ಮ, ನನ್ನ ದೊಡ್ಡಮ್ಮ ಮತ್ತು ನನ್ನ ಕಸಿನ್ ಒಬ್ಬ. ನನ್ನ ಕಡೆಯಿಂದ 5 ಜನ ಬಂದಿದ್ರು. ನೈಸ್. ಏನೋ ಅಂದರೆ ನಿಮ್ಮ ತಂದೆ ತಾಯಿ ಎಲ್ಲ ಮಾತಾಡ್ತಾರೆ ನಿತಿನ್ ಜೊತೆ? ಮಾತಾಡಿಸ್ತಾರೆ. ಈಗಲೂ ಅವಾಗವಾಗ ಫೋನ್ ಮಾಡ್ತಾರೆ ಅಪರೂಪಕ್ಕೆ. ನಿಮ್ಮನೆಲ್ಲೂ ಎಲ್ಲರೂ ಮಾತಾಡ್ತಾರೆ ಸುಹಾನ ಜೊತೆ? ಹಾಂ, ಮಾತಾಡ್ತಾರೆ. ಹೋದಾಗ ಮಾತಾಡ್ತೀವಿ. ಹೋಗ್ತಿರ್ತೀರ ಅವ್ರ ಮನೆಗೆ? ಎಲ್ಲಿರೋದು ನಿಮ್ಮ ಮನೆ? ನಮ್ಮದು ನೀನಾಸಂ, ಹೆಗ್ಗೋಡಲ್ಲೇ. ಇವ್ರ ಮನೆಯಿಂದ ಒಂದು 3-4 ಕಿಲೋಮೀಟ್ರ್. 3-4 ಒಂದು 5-6 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಒಂದೇ ಊರು ನಿಮ್ದು ಆ್ಯಕ್ಚುಲಿ? ಹಾಂ, ಒಂದೇ ಊರಂದರೆ ಒಂದೇ ಹತ್ತಿರ, ಒಂದು 7-8 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನನ್ನ ಊರು ಮತ್ತು ಅವನೂರು. ಅಂದರೆ ಅದು ನನ್ನ ಅಜ್ಜಿ ಊರು. ಮುಂಚೆ ನಿಮ್ಮ ಫ್ಯಾಮಿಲಿಗೂ ಇವ್ರ ಫ್ಯಾಮಿಲಿಗೂ ಗೊತ್ತಿತ್ತಾ? ಅಪ್ಪನಿಗೆ ಇವ್ರ ಅಜ್ಜ ಎಲ್ಲ ಪರಿಚಯ ಅನಿಸುತ್ತೆ, ಬಟ್ ಇವನ್ ಪರಿಚಯ ನನ್ನ ಪರಿಚಯ ಇಲ್ಲ. ಇವನು ಪರಿಚಯ ಅಂತ ನೀನು ಇತ್ತೀಚೆಗೆ ಹೇಳಿದ ಮನೇಲಿ 1 ವರ್ಷದ ಹಿಂದೆ. ಇವನ್ ತಂಗಿ ಎಲ್ಲ ಪರಿಚಯ, ಮತ್ತು ಇವನು ಪರಿಚಯ ಇದ್ದಾನೆ ಅಂತ ಗೊತ್ತಿತ್ತು. ಈ ಥರ ಪರಿಚಯ ಇದೆ ಅಂತ ಗೊತ್ತಿರಲಿಲ್ಲ. ಈ ಥರ ಅಂದರೆ ಪ್ರೀತಿಸ್ತಿದ್ದೀವಿ ಅಂತ. ನೈಸ್. ಇದು ಮಂತ್ರಮಂಗಲದಲ್ಲಿ ನೀವು ಓದಿದ್ರಲ್ಲ, ಅದು ಯಾರು ಬರ್ಕೊಟ್ಟಿದ್ದು? ನಾನೇ. ಹೌದಾ? ಅದು ಮೂಲ ಬೇರೆ ಇದೆ, ಅಂದರೆ ಬೇರೆ ಅಂದರೆ ಇದೇ ಥರ, ಅಂದರೆ ಅದರ ಏನು ಸಾರ ಅದೇ, ಒಂದು ಸ್ವಲ್ಪ ನಮ್ಗೆ ಹೇಗೆ ಬೇಕು ಅದು ಹಾಗೆ ಕಸ್ಟಮೈಸ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ. ಹೌದು. ಅಲ್ಲ, ಅಲ್ಲೂ ಆ ಬುಕ್ಕಲ್ಲಿ ಸಹ ಅದು ಹೇಳಿದ್ದಾರೆ, ನಿಮಗೆ ಅನುಕೂಲಕ್ಕೆ ತಕ್ಕಾಗೆ ಬದಲು ಮಾಡ್ಕೋಬೋದು. ಮಂತ್ರಮಾಂಗಲ್ಯ ಅಂತಾನೆ ಒಂದು ಬುಕ್ ಬರೆದಿದ್ದಾರೆ, ಒಂದು ಚಿಕ್ಕ ಬುಕ್ಕು. ಸೊ ಬಹಳಷ್ಟು ಜನಕ್ಕೆ ನಮ್ಮ ಮದುವೆ ಆದಮೇಲೆ ಮಂತ್ರಮಾಂಗಲ್ಯ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ ಗೊತ್ತಾಯಿತು. ಸೊ ನಮ್ಗೆ ಅದು ಖುಷಿ ಆಯಿತು, ಅದನ್ನು ನಾವು ತಲುಪಿಸಿದ್ವಿ. ಒಂದಿಷ್ಟು ಜನ ಯೂತ್ಸ್ ತುಂಬ ಜನ ಮೆಸೇಜ್ ಮಾಡಿದ್ರು ನನಗೆ, ಹೇಗೆ ಇದು ಏನು ಮಾಡಬೇಕು, ಹೀಗೆ ಮದುವೆ ಆಗಬೇಕು ಅಂತಂದರೆ ಯಾರನ್ನು ಮಾತಾಡಬೇಕು, ಯಾರ ಮೂಲಕ ಇದಾಗಬೇಕು ಅಂತೆಲ್ಲ. ಸೊ ನಮ್ಮ ಚಿಕ್ಕ ಬುಕ್ ಇದೆ, ಎಲ್ಲ ಕಡೆ ಸಿಗುತ್ತೆ. ಮಂತ್ರಮಾಂಗಲ್ಯ ಅಂತಾನೆ ಕುವೆಂಪು ಅವ್ರ ಬುಕ್ ಅದು. ನಾರಾಯಣ್ ಗೌಡ್ರು ಬಂದಿದ್ರಲ್ಲ? ಹೌದು ಹೌದು. ನಮಗೆ ಮದುವೆ ಆಗಬೇಕು ಅಂತ ಬಂದಾಗ ಫಸ್ಟ್ ತಲೆಗೆ ಬಂದಿದ್ದೇನೆ ಮಂತ್ರಮಾಂಗಲ್ಯ. ಸರಿಯಾದ ಅದನ್ನ ಬಿಟ್ಟು ಬೇರೆ ರೀತಿ ಸಾಧ್ಯನೇ ಇಲ್ಲ ಇದನ್ನ ಜಸ್ಟಿಫೈ ಮಾಡೋಕ್ಕೆ ಅಂತ ನಮ್ಗೆ ಅನಿಸ್ತು. ಯಾಕಂದರೆ ನಾವು ನಮ್ಮ ಬಿಲೀಫ್ಗಳು ಬೇರೆ, ನಮ್ಮ ರೂಟ್ಸ್ ಬೇರೆ, ಬಟ್ ನಾವೆಲ್ಲಿ ಪ್ರೀತಿನೇ ನಮಗೆಲ್ಲದು ಅಂತ ಅಂದ್ಕೊಂಡು ಬದುಕ್ತಿರೋದ್ರಿಂದ ನಮಗೆ ಮಂತ್ರಮಾಂಗಲ್ಯ ಅದೇ ಸರಿ ಅಂತ ಅನಿಸಿ ನಾರಾಯಣಗೌಡ ಸರ್ ಹತ್ರ ಹೋಗಿ ಇಬ್ಬರು ಹೋಗಿ ಕೇಳಿದ್ವಿ, ಸರ್ ಹೀಗೆ ನಮಗೆ ಈ ಥರ ಮದುವೆ ಆಗಬೇಕು ಅಂತ ಇಷ್ಟ, ಆದರೆ ಹೇಗೆ, ಯಾರನ್ನು ಮಾತಾಡಬೇಕು, ಯಾರನ್ನು ಹೋಗಿ ಅಂದರೆ ಯಾರು ಬಂದು ಮದುವೆ ಮಾಡಿಸ್ತಾರೆ, ಏನೂ ಗೊತ್ತಿಲ್ಲ ನಮಗೆ ಹೇಳಿ ಅಂತ ಹೇಳಿದಾಗ ಅವರು ಆಯಿತು ಅಂತ ಹೇಳಿ ನಮ್ಮ ಮದುವೆ ದಿನ ಬಂದು ನಮ್ಮ ಜೊತೆ ಇದ್ದು ನಮ್ಮ ಮದುವೆನ ತಂದೆ ಸ್ಥಾನದಲ್ಲಿ ನಿಂತು ಅವರೇ ಮದುವೆ ಮಾಡಿ ಅವರಿಗೆ ಯಾವಾಗಲೂ ನಾವು ಕೃತಜ್ಞರಾಗಿರ್ತೀವಿ. ನೈಸ್. ಸೊ ಈಗ ಮುಂದೆ ಪ್ರೀತಿ ಮಾಡಿ ಮದುವೆ ಮಾಡ್ಕೊಳ್ಳೋರ್ಗೆ ಏನು ಸಂದೇಶ ಕೊಡ್ತೀರಾ? ಸಂದೇಶ ಅಂತ ಏನು ಕೊಡಲ್ಲ, ಮತ್ತೊಂದು ಇದು ಅಂದರೆ ಏನಾಗ್ಬಿಡತ್ತಂದರೆ ಈ ಥರ ಮದುವೆ ಆದ ತಕ್ಷಣ ತುಂಬ ಜನ ಇದನ್ನು ತಪ್ಪಾಗಿ ಇನ್ಸ್ಪಿರೇಷನ್ ಆಗಿ ತಗೊಳ್ಳೋರು ಇರ್ತಾರೆ. ಯಾವುದನ್ನೂ ಪ್ರಮೋಟ್ ಮಾಡ್ತಾ ಇಲ್ಲ ಇಲ್ಲಿ. ಯಾಕೆ ಅಂತಂದರೆ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ, ಅಂದರೆ ಈ ದಾರಿಲಿ ಎಷ್ಟು
ಅದೇನೋ ಅಂತಾರಲ್ಲ, ಹೂವು ಮುಳ್ಳಿನ್ಗಿಂತ ಮುಳ್ಗಳೇ ಜಾಸ್ತಿ ಇತ್ತು. ಇಲ್ಲಿ ತನಕ ಬರ್ಬೇಕು. ಇವಾಗ ಹಿಂತಿರುಗಿ ನೋಡಿದ್ರೆ ಇದೆಲ್ಲ ಸಾಧ್ಯ ಆಯ್ತಾ ಅಂತ ನಮ್ಗೆ ಪ್ರಶ್ನೆ ಆಗೋಷ್ಟು ಕಷ್ಟಗಳನ್ನ ದಾಟ್ಕೊಂಡು ಬಂದು ನಿಂತ್ಕೊಂಡಿದೀವಿ. ಅದೇ ಎಲ್ಲರಿಗೂ ಹೇಳೋದಷ್ಟೇ, ಸುಮ್ಮನೆ ಅಪ್ಪ ಅಮ್ಮನ್ ಒಪ್ಸಿ ಮದ್ವೆ ಆಗೋದಿದೆಯಲ್ಲ, ಅದು ಅಂದ್ರೆ ಅವ್ರ ಆಶೀರ್ವಾದ ತಗೊಂಡು ಅದು ಎಲ್ಲರೂ ಮಾಡಲೇಬೇಕು. ಅದು ಆಪ್ಷನಲ್ ಅಲ್ಲ. ಯಾಕಂದರೆ ಅವ್ರಿಗೊಂದು ಮನಸ್ಸಿಗೆ ನೋವು ಮಾಡಿಸಿ ಅದು ಸರಿಯಲ್ಲ ಅಂತ ನನ್ನ ಒಂದು ಉದ್ದೇಶ. ಆ್ಯಂಡ್ ನಾವು ಅದೇ ಇಂಟರ್ ರಿಲಿಜಿಯನ್ ಮದುವೆ ಆಗಲಿ ಅದನ್ನು ನಾವು ಪ್ರಮೋಟ್ ಮಾಡ್ತಿದ್ದೀವಿ ಅಂತಲ್ಲ. ಅವ್ರಿಗೆ ನಂಬಿಕೆ ಇದ್ದರೆ ನಾವು ಜೀವನ ಚೆನ್ನಾಗಿ ಬದುಕ್ತೀವಿ. ನಮ್ಮಲ್ಲಿ ಯಾವುದೇ ರೀತಿಯ ತಾರತಮ್ಯ ಮುಂದೆ ಹಿಂದೆ ಯಾವತ್ತೂ ಬಂದಿಲ್ಲ, ಮುಂದೆ ಬರಲ್ಲ. ನಮ್ಮಲ್ಲಿ ಪ್ರೀತಿನೇ ದೊಡ್ಡದು ಅನ್ನೋ ನಂಬಿಕೆ ಇದ್ದರೆ ಚೆನ್ನಾಗಿ ಬದುಕ್ರಿ ಅಂತ ಅಷ್ಟೇ ಎಲ್ಲರಿಗೂ. ಇವರಿಬ್ಬರು ಮದುವೆಯಲ್ಲಿ ಪ್ಲಸ್ ಏನಂದ್ರೆ ಇಬ್ರು ಮನೇಲೂ ಒಪ್ಕೊಂಡು ಇಬ್ರು ಮನೆಯವರು ಮುಂದೆ ನಿಂತು ಮದುವೆ ಮಾಡಿದ್ದಾರೆ ಅಲ್ವಾ. ಪೇರ್ ನೋಡೋದಕ್ಕಿಂತ ಪ್ಯಾರ್ ವರ್ಕ್ ಆಗಿದೆ. ಬಟ್ ಪೇರು ಚೆನ್ನಾಗಿದೆ, ಇಲ್ಲ ಅಂತಲ್ಲ ಹೇಳಿದೆ. ಸೊ ಯಾರಾದರೂ ಪ್ರೀತಿಸಿ ಮದುವೆ ಆಗೋರಿದ್ರೆ ಫಸ್ಟ್ ಪ್ರಿಫರೆನ್ಸು ಪೇರೆಂಟ್ಸ್. ಪೇರೆಂಟ್ಸ್ ಹತ್ರ ಮಾತಾಡಿ ಒಪ್ಪಿಸಿ ಎಲ್ಲ ವಿಚಾರಗಳನ್ನು ಹೇಳ್ಕೊಂಡು ಆಮೇಲೆ ಮುಂದೆ ನಡೀರಿ, ಎಲ್ಲ ಒಳ್ಳೆಯದಾಗಲಿ. ಸೊ ಸೂಪರ್. ಸಾಮಾನ್ಯವಾಗಿ ಮದುವೆ ಆದಮೇಲೆ ಅಂದರೆ ಎಲ್ಲರಿಗೂ ಅಪಾರ್ಟ್ ಫ್ರಮ್ ಹೈಯರ್ ಕ್ಲಾಸ್ ಅಂತ ಹೇಳ್ತಾರಲ್ಲ, ಅವ್ರಿಗೆ ಬಿಟ್ಟರೆ ಎಲ್ಲ ಮಿಡಲ್ ಕ್ಲಾಸು, ನಮ್ಮಂಥ ನಿಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಅಥವಾ ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಎಲ್ಲರಿಗೂ ಒಂದು ಫೈನಾನ್ಷಿಯಲ್ ತೊಂದರೆ ಇರುತ್ತೆ ಮದುವೆ ಆದಮೇಲೆ. ಅಂದರೆ ಮನೆಗೆ ಅಡ್ವಾನ್ಸ್ ಕೊಡಬೇಕು, ಮನೆ ರೆಂಟ್ ಕೊಡಬೇಕು, ಬಿಸ್ನೆಸ್ ಏನೋ ಮಾಡ್ತೀರೋ ಅದಕ್ಕೆ ಬೇಕು, ಅಥವಾ ಏನೋ ಮದುವೆಗೆ ಸಾಲ ಮಾಡಿರ್ತೀವಿ ಅದನ್ನೆಲ್ಲ ತೀರಿಸ್ಬೇಕು, ಈ ಥರದ್ದೆಲ್ಲ ಇರುತ್ತೆ. ನಮ್ಮಲ್ಲಿ ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಸಿಗುತ್ತೆ, ಆದರೆ ಕೊಟ್ಟಿರೋ ದುಡ್ಡನ್ನು ವಾಪಸ್ ಸಿಗಲ್ಲ ಅಲ್ವಾ. ಕೇಳಿ ಇವ್ರಿಗೆ ದುಡ್ಡು ಕೊಟ್ಬಿಟ್ಟು ವಾಪಸ್ ಕೊಡೋಣ ನೋಡೋಣ. ಸೊ ಹಾಗಾಗಿ ಸಾಮಾನ್ಯವಾಗಿ ಮದುವೆ ಆದಮೇಲೆ ಟೈಮ್ ಚೇಂಜ್ ಆಗುತ್ತೆ ಅಂತಾರೆ. ಲಕ್ ಬದಲಾಯಿತು, ಟೈಮ್ ಚೇಂಜ್ ಆಯಿತು ಅಂತ. ನಿಮಗೆ ಒಳ್ಳೆ ಟೈಮ್ ಬರಲಿ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ನಿಧಿ ವೃದ್ಧಿ ಫಿನಾನ್ಷಿಯಲ್ ಅಡ್ವೈಸರ್ಸ್ ಅಂತ ಒಬ್ಬರಿದ್ದಾರೆ. ಅವರು ನಿಮಗೆ ಒಂದು ಗಡಿಯಾರ ಗಿಫ್ಟ್ ಕೊಟ್ಟಿದ್ದಾರೆ. ಓಕೆ. ಇವರು ಟ್ರಸ್ಟೆಡ್ ಲೋನ್ ಪಾರ್ಟ್ನರ್, ನಿಧಿ ವೃದ್ಧಿ ಫೈನಾನ್ಷಿಯಲ್ ಅಡ್ವೈಸರ್ ಅಂತ. ಇವರ ಸ್ಪೆಷಾಲಿಟಿ ಏನಂದರೆ, ಇವರು ನಿಮ್ಮ ಕ್ರೆಡಿಟ್ ಕಾರ್ಡ್ದು ಸಿಬಿಲ್ ಸ್ಕೋರು ಅಥವಾ ನಿಮ್ಮ ಸಿಬಿಲ್ ಸ್ಕೋರು ಚೆನ್ನಾಗಿದ್ದು ಅಥವಾ ನೀವು ITR ಫೈಲ್ ಮಾಡಿರೋದು ಎಲ್ಲ ಕರೆಕ್ಟಾಗಿದ್ದರೆ ನಿಮಗೆ ತುಂಬ ಈಸಿಯಾಗಿ ಲೋನ್ನ ಕೊಡಿಸ್ತಾರೆ. ಇವ್ರ ಸ್ಪೆಷಾಲಿಟಿ ಏನಂದರೆ, ಇವ್ರ ಹತ್ರ 100+ ಬ್ಯಾಂಕ್ಗಳ ಟೈಅಪ್ ಇದೆ. ನೀನು ಇವಾಗ ಯಾವುದೋ ಒಂದು ಲೋನ್ ತೊಗೋಬೇಕು, ಏನೋ ಒಂದು ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಹೇಳಿದ್ರೆ ನಿಂಗೆ ಯಾವ್ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಿರಲ್ಲ. ಅವ್ರು ನಿಮ್ಗೆ ಹೇಳ್ತಾರೆ, ಈ ಬ್ಯಾಂಕಲ್ಲಿ ಇಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ಜೊತೆಗೆ ಈ ಬ್ಯಾಂಕಲ್ಲಿ ಈ ಥರ ಸ್ಕೀಮ್ ಇದೆ, ಇದನ್ನು ತೊಗೊಂಡ್ರೆ ಬೆಟರು, ಹಾಗೆ ಹಿಂಗೆ ಅಂತ. ಇವರು ಎಜುಕೇಷನ್ ಲೋನು, ಬಿಸ್ನೆಸ್ ಲೋನು, ಡಾಕ್ಟರ್ ಲೋನು, ಈ ಥರದಕ್ಕೆಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ಓಕೆನಾ. ಮೋರ್ ದ್ಯಾನ್ 20+ ವೆರೈಟೀಸ್ ಆಫ್ ಲೋನ್ಗಳನ್ನು ಕೊಡಿಸ್ತಾರೆ. ಜೊತೆಗೆ ಯಾರಾದ್ರು ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರಿಗೆ ಅಡ್ವೈಸ್ ಕೊಡ್ತಾರೆ, ಎಲ್ಲಿ ಹೆಂಗೆ ಇನ್ವೆಸ್ಟ್ ಮಾಡಿದ್ರೆ ಯಾವ ಥರದ ದುಡ್ಡು ಎತ್ಬೋದು, ಎಲ್ಲಿ ಖರ್ಚು ಮಾಡಬೇಕು. ಒಳ್ಳೆ ಅಡ್ವೈಸರ್ ಕೂಡ ಇವರು. ಇದೆಲ್ಲದಕ್ಕೂ ಫಸ್ಟ್ ವಿಚಾರ, ಇವರು ಲೋನ್ಗೆ ನಿಮಗೆ ಏನೇ ಎನ್ಕ್ವೈರಿ ಮಾಡಿದ್ರು ಇವ್ರು ಕಮಿಷನ್ ತೊಗೊಳ್ಳಲ್ಲ. ನಿಂಗೆ ಎಲ್ಲಿ ಲೋನ್ ಬೇಕೋ ಅಲ್ಲಿ ಈ ಥರದ್ದಿದೆ, ಈ ಬ್ಯಾಂಕಲ್ಲಿ ಇಷ್ಟು ಪರ್ಸೆಂಟೇಜ್ ಇದೆ, ಹಿಂಗೆ ಅಂತಬಿಟ್ಟು ನೀನು ಲೋನ್ ಅಪ್ಲಿಕೇಶನಿಂದ ಹಿಡಿದು ಲೋನ್ ನಿನಗೆ ಕ್ರೆಡಿಟ್ ಆಗೋರ್ಗೂ ನಿನ್ನ ಜೊತೆ ಇದ್ದ ಅಪ್ಲಿಕೇಶನ್ ಫಾರ್ಮಾಲಿಟೀಸ್ ಎಲ್ಲ ಅವರೇ ರೆಡಿ ಮಾಡಿ ಕೊಡ್ತಾರೆ. ಅವರು ನಮ್ಮ ಹತ್ರ ಕಮಿಷನ್ ತೊಗೊಳ್ಳಲ್ಲ. ಓಕೆ. ಸೊ ಅದು ಬೆಸ್ಟ್ ಅಲ್ವಾ. ಬೆಸ್ಟ್. ಒಳ್ಳೇದಾಗಲಿ. ಮುಂದಕ್ಕೆ ಇನ್ನೂ ದೊಡ್ಡ ಹೆಜ್ಜೆ ಏನಾದ್ರು ಇಡಬೇಕು ಅಂದರೆ, ಲೋನ್ ಏನಾದ್ರು ಬೇಕು ಅಂದರೆ ನಿಧಿ ವೃದ್ಧಿ ಫಿನಾನ್ಷಿಯಲ್ ಅಡ್ವೈಸರ್ಸ್ನ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಟೈಮ್ ಇನ್ನೂ ಚೆನ್ನಾಗಾಗಲಿ. ಥ್ಯಾಂಕ್ ಯು ನಿಧಿ ವೃದ್ಧಿ. ತುಂಬ ಲಾಂಗ್ ಗ್ಯಾಪಲ್ಲಿ ಎಲ್ಲರಿಗೂ ಹೇಳಿ ಮದುವೆ ಮಾಡ್ಕೊಂಡಿದ್ದಂತೆ ನೀವು, ಹೌದಾ? ತುಂಬ 1 ವರ್ಷಕ್ಕೆ ಮುಂಚೆನೇ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಹೇಳಿದ್ರಂತೆ. ಹೌದು. ನಮ್ಮ ಥರ ಮದುವೆ ಬಹುಶಃ ಯಾರದ್ದು ಆಗಿಲ್ಲ ಅನ್ಸುತ್ತೆ. ಅಂದರೆ ಇವರು ಎಷ್ಟು ಶಾರ್ಟ್ ನೋಟಿಸಲ್ಲಿ ಮದುವೆ ಆಗಿದ್ದಾರೆ ಅಂದರೆ, ನಾವು ಶಾರ್ಟ್ ನೋಟಿಸಲ್ಲಿ ಶಾಪಿಂಗೇ ಹೋಗಲ್ಲ ಈಚೆ. ಇವರು ಮದುವೆ ಆಗ್ಬಿಟ್ಟಿದ್ದಾರೆ. ಅಲ್ಲ, ಹೌದು. ಮದುವೆ ಆಗಕ್ಕೆ 1 ವಾರಕ್ಕೆ ಮುಂಚೆ ಏನೋ ಗೊತ್ತಿಲ್ಲ ನೆಕ್ಸ್ಟ್ ವೀಕೆ ಮದುವೆ ನಮ್ಮದು ಅಂತ ಅಲ್ಲ. ಸತ್ಯ, ನಿಜ. ನಮ್ಮ ಮದುವೆಗೆ 6 ದಿನ ಹಿಂದೆ ನಮಗೆ ಗೊತ್ತಾಯಿತು ನಮ್ಮ ಮದುವೆ ಆಗ್ತಾ ಇದ್ದೀವಿ ಅಂತ. ಈ ಫ್ರೆಂಡ್ಸ್ ಎಲ್ಲ ಹೇಳ್ತಾರಲ್ಲ, 3-4 ತಿಂಗಳು ಮುಂಚೆನೇ ಡೇಟ್ ಫಿಕ್ಸ್ ಆಗಿ, ಅಯ್ಯೋ ನನಗಿನ್ನೂ ಏನೂ ಶಾಪಿಂಗ್ ಆಗಿಲ್ಲ, ನನಗೇನು ಕೆಲಸಗಳೇ ಆಗ್ತಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಅವರೆಲ್ಲ ಎಷ್ಟು ರಾಂಗ್ ಅಂತ ಪ್ರೂವ್ ಮಾಡೋಕ್ಕೇ ನಾವು 6 ದಿವಸದಲ್ಲಿ ಮದುವೆ ಡೇಟ್ ಫಿಕ್ಸ್ ಮಾಡಿ, ವೆನ್ಯೂ ಫಿಕ್ಸ್ ಮಾಡಿ, ಡೆಕೋರೇಟರ್ಸು, ಕೇಟ್ರಿಂಗು ಎಲ್ಲ ಫಿಕ್ಸ್ ಮಾಡಿ, ಕಾಸ್ಟ್ಯೂಮ್ ರೆಡಿ ಮಾಡಿಸ್ಕೊಂಡು ಮದುವೆ ಆಗಿದ್ದೀವಿ. ನಮ್ದು ಹುಡುಗರು ಹಿಂಗೆ ಹೋದ, 2 ಬಟ್ಟೆ ತೊಗೊಂಡು ಬಂದ, ಹಾಕೊಂಡು ಮುಗೀತಷ್ಟೇ. ನನ್ನ ಬಟ್ಟೆ ಸೆಲೆಕ್ಟ್ ಮಾಡೋಕ್ಕೂ ಅವನ್ನೇ ಜಾಸ್ತಿ ಆಗಿದ್ದು. ಹೌದಾ? ನಾನು ಯಾವುದಾದ್ರೂ ಓಕೆ ಅಂತಿದ್ದೆ. ಹಂಗೆ ಇನ್ಮೇಲೆ
ಮಗು ಆಗೋವರೆಗೂ ಹಂಗೆ, ಆಮೇಲೆ ನಿನ್ನ ಹಣೆ ಬರೋ ನೀನು ನೋಡ್ಕೊ, ಮಗುದ್ ನಾನು ನೋಡ್ಕೋತೀನಿ ಅಂತಾರೆ. ನೋಡು, ಮಗು ಆದಮೇಲೆ ನಿನ್ನ ಯಾವ ಬಟ್ಟೆ ಸೆಲೆಕ್ಷನ್ಗೂ ಬರಲ್ಲ ಹಾಕೊಂಡು. ಅವ್ರದ್ದಾಯ್ತು, ಮಗುದಾಯ್ತು, ಎಲ್ಲ ನೀವೇ ಹೆಂಗೆ ಡಿಸೈಡ್ ಮಾಡಿಬಿಡ್ತೀರಾ? ಬರ್ತಾರೆ. ಈಗ ಹೂ ಅಂತೀಯಲ್ಲ, ಅವ್ರು ಹೇಳಿದ್ದಕ್ಕೆ ಹೇಳು ಹೋಗಲ್ಲ ಅವಳು ಅಂತ. ಅವ್ರ ಅನುಭವದ ಮಾತು ಹೇಳ್ತಿದ್ದಾರೆ. ಎಲ್ಲರ ಅನುಭವಗಳು ಬೇರೆ. 5ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಕರಿತೀನಿ ಮತ್ತೆ. ಏನೋ ಹುಡುಗರು ಲವ್ಗಳು ಮಾಡ್ಕೊಂಡು ಮದುವೆಗಳು ಮಾಡ್ಕೊಂಡ್ಬಿಟ್ಟಿದ್ದೀರ ಒಂದು ವಾರ ಗ್ಯಾಪಲ್ಲಿ. ಹಾಗೇನಿಲ್ಲ, ಅಂದರೆ ನಾವು ಮದುವೆ ತುಂಬ ಫಾಸ್ಟಾಗಿ ಡೇಟ್ ಫಿಕ್ಸ್ ಆಯಿತು ಬಿಟ್ರೆ ತುಂಬ ವರ್ಷದ ಪರಿಚಯ ನಮಗೆ. ಸುಮ್ಮನೆ ಒಂದು ಕೆಲಸ ಮಾಡೋಣ, ಇವಾಗ ಅದನ್ನೇ ಒಂದು ಕತೆ ಹೇಳಿ, ಒಂದು ಗೇಮ್ ಥರ ಇಬ್ಬರು ಹಂಚ್ಕೊಂಡು ನಿಮ್ಮ ಲವ್ ಸ್ಟೋರಿ ಹೇಳಬೇಕು. ಹೈಲೈಟ್ಸ್ ಆಫ್ ನಿಮ್ಮ ಲವ್ ಸ್ಟೋರಿ, ಪರಿಚಯ ಆದಾಗಿಂದ ಇಲ್ಲಿಗೆ ಬರೋವರೆಗೂ. ನೆನ್ನೆ ರಾತ್ರಿ ನಿಂಗೆ ನಿದ್ದೆ ಮಾಡಕ್ಕೆ ಬಿಟ್ಟಿಲ್ವಲ್ಲ, ಅಲ್ಲಿವರೆಗೂ. ಓಕೆನಾ? ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ಹೇಳಿದ್ನಲ್ಲ, ಬಂದಿದ್ದೆ ಬೆಳಿಗ್ಗೆ ನಾನು. ಅದನ್ನೇ ಹೇಳಿದ್ದು. ಸರಿ, ಶುರು ಮಾಡೋಣ. ಸುಹಾನಾ ಸೈಯದ್ ಮತ್ತು ನಿತಿನ್ ಅವರ ಲವ್ ಸ್ಟೋರಿ ಈಗ. ಅದೇ ನಾವು ಓದಿದ್ದು ಊರು ಹೆಗ್ಗೋಡು ಅಂತ, ಚಿಕ್ಕ ಊರು. ಅಲ್ಲೊಂದು ದೊಡ್ಡ ಗುಡ್ಡ ಇದೆ. ಹೇಗಿದೆ ಅಂದರೆ ಆ ಗುಡ್ಡದ ಮೇಲೆ ಹೈಸ್ಕೂಲ್ ಇದೆ, ಗುಡ್ಡದ ಸ್ವಲ್ಪ ಕೆಳಗಡೆ ಕಾಲೇಜ್ ಇದೆ, ಫುಲ್ ಕೆಳಗಡೆ ನೀನಾಸಂ ಇದೆ. ಅದೆಲ್ಲ ಒಂದೇ ಬೌಂಡ್ರಿಲಿ ಇರೋದು. ನಾನು ಯಾವಾಗ ನೋಡಿದ್ದು ನೀನು? ನಾನು ಫಸ್ಟ್ ಪಿ ಯುಲಿದೆ, ಫಸ್ಟ್ ಪಿ ಯು ಅಲ್ಲ, ಸೆಕೆಂಡ್ ಪಿ ಯು. ಆವಾಗ ಇವರು ಹೈಸ್ಕೂಲಿಂದ ನೀನಾಸಂ ಕ್ಯಾಂಟೀನಲ್ಲಿ ಊಟಕ್ಕೆ ಬರ್ತಿದ್ರು. ಆವಾಗ ನಾನು ನೀನಾಸಂ ಎದುರುಗಡೆ ನಿಂತಿದ್ದೆ. ಆವಾಗ ಹೀಗೆ ತಲೆ ಮೇಲೆ ಶಾಲ್ ಹಾಕ್ಕೊಂಡು ಒಂದು ಪಾಸ್ ಆಯಿತು. ಏನು ಒಂದು ಅಂದರೆ ಪ್ರಾಣಿನ ಏನದು? ಅದು ಫಸ್ಟ್ ಟೈಮ್ ನೋಡಿದ್ದು. ಆಗಲೇ ಬಿದ್ದೆ ನೀನು, ಅವಾಗಲೇ ನಿನ್ನ ಕೈಗೆ ಹಚ್ಕೊಂಡೆ ವಿಮ್ಮು. ಅದು ಬೇರೆ ಪಕ್ಕಕ್ಕೆ ನಾಟಕ, ಕಲೆ, ಡ್ಯಾನ್ಸು, ಇದು ಅಲ್ಲಿ ಇದ್ರೇ ಒಂದು ಇದು ಇರುತ್ತೆ. ಅದು ಅಲ್ಲೇ ನೋಡಿ. ಹಾಂ, ಅಂದರೆ ಇವು ನಾನು ನೋಡಿದ್ದ ನಿಂಗೆ ಅವಾಗಲೇ ಇಷ್ಟ ಆಗ್ಬಿಟ್ಟಿದ್ನ ನಾನು. ಹಾಂ, ನನಗೆ ಇವ್ನು ಯಾರಂತಾನೆ ಗೊತ್ತಿರಲಿಲ್ಲ ಅವಾಗ. ಆಮೇಲೆ ಹೇಗೋ ಏನೇನೋ ಪ್ರಯತ್ನ ಮಾಡಿ ನಂಬರ್ ಕಲೆಕ್ಟ್ ಮಾಡಿಕೊಂಡು ಮೆಸೇಜ್ ಮಾಡಿದ್ದ. ಬಟ್ ನಾರ್ಮಲ್ ಮೆಸೇಜ್, ತೀರಾ ಏನೋ ಸಿಟ್ಟು ತರಿಸೋವಂಥ ಮೆಸೇಜ್ ಆಗಲಿ ಆ ಥರ ಏನೋ ಅಲ್ಲ, ಹಾಯ್ ಹವ್ ಯು ಆ ಥರ ಮೆಸೇಜು. ಸೊ ಹಾಗೆ ನಾರ್ಮಲ್ ಆಗಿ ಮಾತಾಡ್ತಾ ಇದ್ವಿ. ಬಟ್ ಅವನಿಗೆ ಅವನ ಮನಸ್ಸಲ್ಲಿ ಏನಿದೆ ಅನ್ನೋದು ನಾವು ನಂಗೆ ಇನ್ನೂ ಹೇಳಿರಲಿಲ್ಲ. ಸೊ ನಾರ್ಮಲ್ ಹಾಯ್ ಹೇಗಿದ್ದೀರಾ ಆ ಥರ ಆ್ಯಸ್ ಫ್ರೆಂಡ್ಸ್. ಮತ್ತು ಇವನ ತಂಗಿ ಕೂಡ ನನಗೆ ಸೀನಿಯರು ನನ್ನ ಹೈಸ್ಕೂಲಲ್ಲಿ. ಸೊ ಎಲ್ಲರೂ ಪರಿಚಯ ಆ ಥರ. ಇವನ ಮನಸ್ಸಲ್ಲಿ ತುಂಬ ದೊಡ್ಡ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ದ ಅಂತ ನನಗೆ ಗೊತ್ತಿರಲಿಲ್ಲ ಆವಾಗ. ಆಮೇಲೆ ನಾನು ಯಾವತ್ತೂ ಹೇಳಿರಲಿಲ್ಲ. ಬಟ್ ನೀನಾಸಂ ಸೇರಾದಮೇಲೆ, ಅಂದರೆ ನೀನಾಸಂಗೆ ಇವರು ಯಾವಾಗಲೂ ಬರ್ತಿದ್ರು ನಾಟಕಗಳನ್ನು ನೋಡೋದಕ್ಕೆ. ಮತ್ತು ಬಳಗ ಅಂತ ಒಂದು ಟೀಮ್ ಇದೆ, ಅಲ್ಲಿ ನಾಟಕ ಮಾಡೋದಕ್ಕೆ. ಅಲ್ಲಿ ಇದಾದಮೇಲೆ ಅಲ್ಲಿಂದ ಡೈರೆಕ್ಟಾಗಿ ಮಾತಾಡೋಕ್ಕೆ ಶುರು ಮಾಡಿದ್ದು. ಅಲ್ಲೂ ಏನು ಹೆಚ್ಚು ಒಂದು 2 ಸಲ ಮಾತಾಡಿರ್ಬೋದು. ಹೇಗಿದ್ದೀರಾ ಅಷ್ಟೇ ಅಂತ. ಇವನ್ ಫ್ರೆಂಡ್ಸ್ಗೆಲ್ಲ ಗೊತ್ತಿತ್ತು, ಅವರೆಲ್ಲ ನಗ್ತಾ ಇರ್ತಿದ್ರು. ಬಟ್ ಇದೊಂಥರ ಹೇಗಿತ್ತು ಅಂದರೆ ಎಲ್ರಿಗೂ ಗೊತ್ತಿತ್ತು, ಬಟ್ ಯಾರೂ ಹೇಳಿಲ್ಲ. ನಾನು ಹೇಳಿಲ್ಲ, ಅವರು ಹೇಳಿಲ್ಲ, ಎಲ್ರಿಗೂ ಗೊತ್ತು. ಹೇಳಲಾಗದ ಭಾವನೆ ಅಂತಾರಲ್ಲ ಹಾಗೆ. ಹಾಂ, ಅದು ಎಲ್ಲೋ ಒಂದು ಕಡೆ ನನಗೂ ಗೊತ್ತಿತ್ತು, ಅವನಿಗೂ ಗೊತ್ತಿತ್ತು. ಆಮೇಲೆ ಒಂದು ಸ್ವಲ್ಪ ಟೈಮ್ ಆದಮೇಲೆ ಅವ್ನು ಹೇಳ್ದ ಕೂಡ, ಅಂದರೆ ನನಗೆ ನೀನಿಷ್ಟ, ಹಾಗಂತ ನೀನು ನನ್ನನ್ನು ಇಷ್ಟಪಡಬೇಕು ಅಂತ ಏನೂ ಇಲ್ಲ, ನನಗಿಷ್ಟ ಅನ್ನೋದನ್ನು ನಾನು ಹೇಳ್ಕೋಬೇಕು ಅಂತ ನನಗನ್ನಿಸ್ತು ಅಂತ ಅಂದ. ಎಲ್ಲೋ ಒಂದು ಕಡೆ ಅವನ ಮಾತುಗಳೆಲ್ಲ ನನಗೆ ಹೀಗೂ ಇರ್ತಾರಾ ಅಂತ ಅನ್ನಿಸ್ತು. ಅಂದರೆ ಇವಾಗೆಲ್ಲ ನೋಡ್ತೀವಲ್ಲ, ಅಂದರೆ ಯಾರಿಗೊಬ್ರು ಇಷ್ಟಪಟ್ಟರೆ ಹೋಗಿ ಇಷ್ಟಪಟ್ಟಿಲ್ಲ ವಾಪಸ್ ಅಂದರೆ ಕೊಲೆನೂ ಮಾಡಿಬಿಡ್ತಾರೆ ಜನ. ಬಟ್ ಇವನು ನನಗಿಷ್ಟ, ನಿನಗೆ ಬಿಟ್ಟಿದ್ದು, ನಾನು ಹಿಂಗೆ ಒಪ್ಕೊ ಅಂತೆಲ್ಲ ಹೇಳಲ್ಲ ಅಂತ ಅಂದಾಗ ಇದ್ಯಾವುದು ಪೀಸು ಅಂತ ಅನಿಸಿತ್ತು. ಆಮೇಲೆ ನಾವು ಹೇಗೆ ಗೊತ್ತಾ, ಬೇರೆ ಅಂದರೆ ತುಂಬ ಮೀಟ್ ಮಾಡಬೇಕು ಅಥವಾ ಫೋನ್ ಕಾಲ್ ಮಾಡಬೇಕು ಆ ಥರ ಏನೂ ಇರಲಿಲ್ಲ. ತುಂಬ ನಾರ್ಮಲ್ ಆಗಿ ಫ್ರೆಂಡ್ಸ್ ಹೇಗಿರ್ತಾರೆ ಹಾಗೆ ಇದ್ವಿ. ನೀನಾಸಂಗೆ ಹೋದಾಗ ಎಲ್ಲರೂ ನಾಟಕಗಳಿಗೆಲ್ಲರೂ ಹೋದಾಗ ಅವ್ನು ಕಾಣಿಸ್ತಾ ಇದ್ದ. ಬಂದ್ಬಿಡಿ, ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದ್ಬಿಡಿ. ಅಲ್ಲಿ ಮಾತಾಡ್ತಿದ್ವಿ. ಆಮೇಲೆ ಬೆಂಗಳೂರಿಗೆ ನಾನು ಬಂದಿದ್ದು ಕಾಲೇಜ್ಗೆ ಅಂತ, ಮತ್ತು ಎಲ್ಲ ಇವನನ್ನು ನೋಡೋಕ್ಕೆ ಅಂತಲೇ ಬೆಂಗಳೂರಿಗೆ ಬಂದೆ ಅಂತ ಅನ್ಕೊಂಡ್ಬಿಡ್ತಾರೆ. ಅಲ್ಲ, ನಾನು ಬಂದಿದ್ದು MBA ಮಾಡೋಕ್ಕೆ ಅಂತ ಬೆಂಗಳೂರಿಗೆ ಬಂದೆ. ಆಗ ನೀನು ಬೆಂಗಳೂರಲ್ಲಿ? ನಾನು ಬೆಂಗಳೂರಲ್ಲಿದ್ದೆ. ನಾನೇನು ಏನು ಕೆಲಸ ಮಾಡ್ತೀನಿ? ನಾನು ಥಿಯೇಟ್ರ್ ಮಾಡ್ತಿದ್ದೆ. ಅಲ್ಲಿ ಹುಬ್ಳಿಲೊಂದು ನಾಟಕ ತಂಡದಲ್ಲಿ ಕೆಲಸ ಮಾಡ್ತಿದ್ದೆ. ಅವರು ಇಲ್ಲಿಗೆ ಬಂದಿದ್ದರು, ಅವ್ರ ಜೊತೆ ಬಂದಿದ್ದೆ. ಬೆಂಗಳೂರಿಗೆ ಬಂದಮೇಲೆ ಹೆಂಗೆ ಅದೇ ನಂಬರೇ ಇತ್ತಾ? ನಂದು ಒಂದೇ ನಂಬರ್, 2011ರಿಂದ ಒಂದೇ ನಂಬರ್, ಚೇಂಜ್ ಇಲ್ಲ. ಬಟ್ BSNL ಇತ್ತು, ಈಗ ಜಿಯೋ ಮಾಡಿಸಿದ್ದೀನಿ ಅಷ್ಟೇ. ಆಮೇಲೆ ಫೇಸ್ಬುಕ್ ಇತ್ತಲ್ಲ?
ಫೇಸ್ಬುಕ್ ಬಂದಾಗಿಂದ ನಾನು ಫೇಸ್ಬುಕ್ಕಲ್ಲಿ ಇದ್ದೀನಿ ಹೆಚ್ಚು ಕಮ್ಮಿ. ಅಲ್ಲಿ ಫ್ರೆಂಡಾಗಿ ಪರಿಚಯ ಆದ್ರಿ ಮತ್ತೆ. ಹಾಂ, ಆಮೇಲೆ ಒಂದಿನ ಸಿಕ್ಕಿ ಲವ್ ಪ್ರಪೋಸ್ ಮಾಡಿದ್ರಾ? ಇಲ್ಲ, ಅದಕ್ಕೆ ಮುಂಚೆನೇ ಅವ್ನು ಹೇಳಾಗಿತ್ತು. ಬೆಂಗಳೂರಿಗೆ ಬರೋಕ್ಕೆ ತುಂಬ ಹಿಂದೆನೇ ಅವ್ನು ಹೇಳಾಗಿತ್ತು ನನಗೆ. ಅದೇ ಹೇಳಿದ್ನಲ್ಲ, ನೀನು ಒಪ್ಲೇಬೇಕಂತೇನಿಲ್ಲ ಅಂತ. ಹಾಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ತುಂಬ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ನಾನು ಸ್ವಲ್ಪ ಪಾಸಿಬಿಲಿಟೀಸ್ ಎಲ್ಲ ಯೋಚನೆ ಮಾಡಿದಾಗ ಇದೆಲ್ಲಿ ವರ್ಕೌಟ್ ಆಗುತ್ತೆ, ಅಂದರೆ ಹೆಂಗೆ ಸಾಧ್ಯ ಇದೆಲ್ಲ ಅನ್ನೋದೊಂದು ಭಯ ಇತ್ತು. ಅಂದರೆ ಯಾರಿಗೋ ಒಂದು ಪ್ರಾಮಿಸ್ ಮಾಡಿಬಿಡೋದು ದೊಡ್ಡ ವಿಷಯ ಅಲ್ಲ, ಆ ಪ್ರಾಮಿಸನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬ ದೊಡ್ಡ ಭಾರ ಅದು ಮನುಷ್ಯನಿಗೆ. ಸೊ ನನ್ಗೆ ಯಾವಾಗಲೂ ಅದೊಂದು ಅಂದರೆ ಇಂಟಿಗ್ರಿಟಿ ಅನ್ನೋದೊಂದು ಇರುತ್ತಲ್ಲ, ನನಗೆ ನಾಳೆ ಒಂದು ಅಂದ್ರೆ ಇಂಟಿಗ್ರಿಟಿ ಅಂದರೆ 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 ಮೋರಲಿ ನನ್ನ ಸ್ಟ್ಯಾಂಡ್ ಏನು ಅನ್ನೋದು. ಮೋರಿಲಿ ಇಲ್ಲಿ ಮೋರಿಲಿ ಇದ್ದೇ ಇರುತ್ತೆ. ಅಲ್ಲ ಅಂದರೆ ಈಗ ಅವನಿಗೆ ನಾನು ನಿನ್ನ ಇಷ್ಟಪಡ್ತೀನಿ ಅಂತ ಹೇಳ್ಬಿಡೋದು ದೊಡ್ಡ ವಿಷಯ ಅಲ್ಲ, ಆದ್ರೆ ನಾನು ಆ ಪ್ರಾಮಿಸನ್ನು ನಿಭಾಯಿಸ್ಕೊಂಡು ಹೋಗೋದಿದೆಯಲ್ಲ ಅದು ದೊಡ್ಡ ವಿಷಯ ಅಲ್ವಾ. ಹಾಗಾಗಿ ನಾನು ಇವನ್ ಜೊತೆ ಯೋಚನೆ ಮಾಡೋದ್ರ ಜೊತೆಗೆ ಇವನ್ ಬಗ್ಗೆ ಯೋಚನೆ ಮಾಡೋದ್ರ ಜೊತೆಗೆ ನನ್ನ ತಂದೆ ತಾಯಿ ನನ್ನ ಇಡೀ ಫ್ಯಾಮಿಲಿ ಎಲ್ಲರ ಬಗ್ಗೆನೂ ಯೋಚನೆ ಮಾಡ್ಬೇಕಿತ್ತಲ್ಲ. ಅದಕ್ಕೆ ನನಗೆ ಅನ್ನಿಸ್ತು ಇಟ್ ಇಸ್ ಟೂ ಅರ್ಲಿ ಟು ಸೇ ಎಸ್ ಅಂತ. ಸೊ ಎಸ್ ಅಂತ ಯಾವಾಗಲೂ ಹೇಳಿರಲಿಲ್ಲ, ಬಟ್ ಗೊತ್ತಿತ್ತು ಇವನಂದ್ರೆ ಇಷ್ಟ ಅಂತ, ಬಟ್ ಹೇಳಿರಲಿಲ್ಲ. ಅವಾಗ ಇವನು ಬೆಂಗಳೂರಿಗೆ ಅವಕಾಶಗಳನ್ನು ಹುಡ್ಕೊಂಡು ಅಂತ ಅದೇ ಟೈಮಿಗೆ ಅವನು ಬೆಂಗಳೂರಿಗೆ ಬಂದಿದ್ದ. ನಾನು MBA ಮಾಡೋಕ್ಕೆ ಅಂತ ಬೆಂಗಳೂರು ಬಂದೆ. ಆ ಗ್ಯಾಪಲ್ಲಿ 1-2-3 ಸಲ ಕ್ಯಾಶುವಲ್ ಆಗಿ ಸಿಕ್ಕಿದ್ವಿ ಅಷ್ಟೇ. ಆಮೇಲೆ ಒಂದಿನ ಬಂದ್ಬಿಡಿ ಪ್ರಪೋಸ್ ಡೇಗೆ. ಒಪ್ಕೊಳ್ಳೋ ಅಕ್ಕ ಪ್ರಪೋಸ್ ಡೇ ಅಷ್ಟೇ. ಪ್ರಪೋಸ್ ಡೇ ನಮ್ಮ ಪ್ರಪೋಸ್ ಡೇ ಆ ಥರ ಏನೂ ಇಲ್ಲ, ಏನು ಸ್ಪೆಷಲ್ ಆಗಿ ಏನೂ ಇಲ್ಲ. ಆಮೇಲೆ ಒಂದಿನ ಆಯ್ತು ಮದುವೆ ಆಗೋಣ ಅಂತ ಒಪ್ಕೊಂಡ್ರ ಅಕ್ಕಮ್ಮಂಡು? ನನಗೆ ಇಲ್ಲಿ ಮದುವೆ ಆಗ ಒಂದು 2 ತಿಂಗಳಿಂದವರೆಗೇನು ಅವ್ರದ್ದು ಡೌಟ್ ಎಲ್ಲ ಇತ್ತು. ಡೌಟ್ ಅಲ್ಲ, ಡೌಟ್ ಅಂದ್ರೆ ಮನೆಯವರು ಒಪ್ಬೇಕು ಅನ್ನೋದೊಂದೇ. ಮನೆಯವ್ರು ಒಪ್ತಾ ಇರ್ಲಿಲ್ಲ, ಮದುವೆ ಆಗ್ತಾ ಇರಲಿಲ್ಲ, ಅದು ಮುಂದೆ ಹೋಗ್ತಾನೆ. ಮನೇಲಿ ಹುಡುಗ ಎಲ್ಲ ಹುಡ್ಕಕ್ ಶುರು ಮಾಡ್ಬಿಟ್ಟಿದ್ರು. ನಂಗೆ ಪ್ರಪೋಸಲ್ಸ್ ಎಲ್ಲ ಬರ್ತಾ ಇತ್ತು, ಫೋನ್ಗೆ ಪ್ರೊಫೈಲ್ಸ್ಗಳೆಲ್ಲ ಬರ್ತಾ ಇತ್ತು. ಅದೇನ್ ಮನೆಯವ್ರೇನೋ ತಪ್ಪು ಮಾಡ್ತೀರ, ನಂಗೆ ಮನೇಲಿ ಹುಡುಗನೆಲ್ಲ ಹುಡ್ಕಕ್ ಶುರು ಮಾಡ್ಬಿಟ್ಟಿದ್ರು. ಅಲ್ಲ ಅಂದ್ರೆ ನಾನ್ ರೆಡಿನೇ ಇರ್ಲಿಲ್ಲ ನನ್ಗಿಷ್ಟ ಇಲ್ಲ ಅಂದ್ರು ಪಾಪ ಅವ್ರಿಗೂ ಎಲ್ಲ ಮಾತಾಡ್ತಾರೆ, ಹಂಗಾಗಿ ಅವರು ಹುಡುಕ್ತಾ ಇದ್ರು. ಆಮೇಲೆ ಒಂದಿನ ತುಂಬಾ ಧೈರ್ಯ ಮಾಡಿ ಮನೇಲಿ ಹೇಳ್ಬಿಟ್ಟೆ, ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಅಲ್ಲ ಹೇಳಿದ್ಮೇಲೆ ಸ್ವಲ್ಪ ಶಂಭೋನೇ ಆಯ್ತು. ಒಂದ್ ವರ್ಷ ಆಯ್ತು. 1 ವರ್ಷಕ್ಕಿಂತ ಜಾಸ್ತಿನೇ ಮನೇಲಿ ಟೈಮ್ ತಗೊಂಡ್ರು. ತುಂಬಾ ಕಷ್ಟ ಆಯ್ತಾ ಆ ಟೈಮಲ್ಲಿ. ನಿಮ್ಮ ಮನೇಲಿ ಒಪ್ಕೊಂಡ್ರ? ನಮ್ಮ ಮನೇಲಿ ಇಲ್ಲಿವರೆಗೂ ನಾನು ಯಾರು ಕೇಳೇ ಇಲ್ಲ. ನಾನು ಹೇಗೆ ಬೇಕಾದ್ರೂ ಇರ್ಬೋದು, ಹಾಕ್ಬಿಟ್ಬಿಟ್ಟಿದ್ದಾರೆ. ಯಾರ ಮನೆದಾನ ಪತ್ತ ತೊಳೆದ್ರು, ನಮಗೇನು ತೊಂದರೆ ಇಲ್ಲ. ಎಲ್ಲ ಇರು, ಚೆನ್ನಾಗಿರು ಅಷ್ಟೇ. ಇವ್ರ ಮನೆ ಕಡೆಯಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅಂದ್ರೆ ಸ್ವಲ್ಪ ಭಯ ಆಯ್ತು, ಹುಷಾರಾಗಿರಿ, ಏನೇ ಮಾಡಿದ್ರು ಯೋಚನೆ ಮಾಡಿ ಅಂತ ಹೇಳಿ. ಬಟ್ ನಮ್ಮ ಮನೇಲಿ ಇಟ್ ವಾಸ್ ಅ ಸ್ಟ್ರಿಕ್ಟ್ ನೋ, ಇಲ್ಲ ಅಂತ. ನನಗೂ ಹೇಗಿತ್ತು ಅಂದರೆ ಓಕೆ ಆಯಿತು, ನಾನು ಕಾಯ್ತೀನಿ, ನೀವು ಎಸ್ಸನ್ನ ತನಕ ನಾನು ವೇಟ್ ಮಾಡ್ತೀನಿ, ಪರವಾಗಿಲ್ಲ ಅಂತ. ಆದ್ರೆ ನಿತಿನ್ನೇ ಮದುವೆ ಆಗೋದು, ಇಲ್ದೇ ಮದುವೆನೇ ಬೇಡ ಅಷ್ಟೇ. ಆದ್ರೆ ಇವನ್ನೇ ಆಗೋದು, ಏನ್ ಗುರು ಇಲ್ಲಾಂದ್ರೆ ಒಬ್ಳೆ ಇದ್ಬಿಡ್ತೀನಿ ಅಂತ. ಒಂದು 5-6 ಜನ ಕೇಳಿದವ್ರು ಭತ್ತ ತೊಳಿತೀಯ ಅಂತ ನೋ ಅಂದ್ಯಾರ ಅವರು. ಇಲ್ಲ ಆದ್ರೆ ನಿತಿನ್ನೇ ಅಂತ. ಸಾರಿ, ಓಕೆ, ಸುಮ್ಮನೆ ಜೋಕು. ಸೊ ಕೆಟ್ಟ ಜೋಕು. ಎಸ್. ಮನೇಲಿ ಎಲ್ಲ ತುಂಬ ಕಷ್ಟ ಆಯಿತು, ತುಂಬಾ ಕಷ್ಟ ಆಯಿತು. ಆದರೂ ಪಾಪ ಅವರಿಗೂ ತುಂಬ ಸ್ಟ್ರೆಸ್ ಇತ್ತು, ಅಪ್ಪ ಅಮ್ಮನಿಗೂ. ಯಾಕಂದರೆ ಸುತ್ತಮುತ್ತ ಇರೋರು ಎಲ್ಲರೂ ಒಳ್ಳೆ ಮಾತಾಡೋರು ಕಮ್ಮಿ ಇದ್ರು ಅಲ್ಲ, ಈಗಲೂ ಅಷ್ಟೇ. ಹೌದು, ಯಾರು ಒಳ್ಳೆ ಮಾತಾಡಲ್ಲ. ಹೌದು. ಅಂದರೆ ಎಲ್ಲೋ ಒಂದು ಕಡೆ ನಾನು ಹೇಳೋದು, ಅವ್ರ ಪ್ರಕಾರ ನಾನು ಮಾಡ್ತಿರೋದು ತಪ್ಪೇ ಇರ್ಬೋದು, ಆದರೆ ಒಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತಾಗ ಯಾರೂ ಅವ್ರ ಮಕ್ಕಳನ್ನ ದೂರ ಮಾಡೋಕ್ಕೆ ಇಷ್ಟಪಡಲ್ಲ. ಬಟ್ ಬರ್ತಿದ್ದ ಸಜೆಷನ್ಗಳೆಲ್ಲ ಹಾಗೆ ಇತ್ತು. ಅಂದರೆ ಅವರಿಗೂ ಸ್ವಲ್ಪ ಹೆದರ್ಸೋರೇ ಇದ್ರು. ಅಂದರೆ ಕೆಟ್ಟದನ್ನೇ ಹೇಳೋದು, ಹಿಂಗಾಗ್ಬಿಡತ್ತೆ ಹಂಗಾಗ್ಬಿಡತ್ತೆ. ಒಳ್ಳೇದನ್ನ ಯಾರೂ ಹೇಳ್ತಾ ಇರಲಿಲ್ಲ. 1-2-3 ಜನ ನನ್ನ ಫ್ರೆಂಡ್ಸು ಅವರೆಲ್ಲ ಇದ್ದವರು ಸ್ವಲ್ಪ ಹೇಳ್ತಿದ್ರು, ಆದರೆ ಮೆಜಾರಿಟಿ ನೆಗೆಟಿವ್ ಮಾತಾಡೋರಾಗಿದ್ರು. ಅವ್ರಿಗೆ ಸ್ವಲ್ಪ ಭಯ ಆಯಿತು, ಏನಾದರೂ ಆಗಿಬಿಟ್ರೆ. ಬಟ್ ಫೈನಲಿ ಪಾಪ ಅವರು ತುಂಬ ಸಂದಿಗ್ಧ ಪರಿಸ್ಥಿತಿ ಅಂತಾರಲ್ಲ, ಆ ಥರ ಪರಿಸ್ಥಿತಿಲಿ ಇಟ್ಕೊಂಡು ಮದುವೆಗೆ ಬಂದು ನಮ್ಗೆ ಆಶೀರ್ವಾದ ಮಾಡಿದ್ರು ಅನ್ನೋದು ನಮಗೆ ತುಂಬ ಖುಷಿ ಇದೆ. ನೈಸ್. ನಿಮ್ಮ ಮದುವೆಗೆ ಬಂದಿರಲ್ಲ ನಿಮ್ಮ ಅಪ್ಪ ಅಮ್ಮ? ಬಂದಿದ್ರು. ನಿಮ್ಮ ಮನೆಯವರೆಲ್ಲರೂ ಬಂದಿದ್ರಲ್ಲ? ಬಂದಿದ್ರು. ಸೂಪರ್ ಅಲ್ಲ. ಕಡೆಗೂ ಮದುವೆ ಆಗ್ಬಿಟ್ರಿ. ಇನ್ನೂ ಲವ್ವೇ ಶುರು ಆಗಿಲ್ಲ, ಮದುವೆ ಆಗೋಯ್ತು ಅಂತ ನೀವು ಹೇಳಬೇಕು. ಬಟ್ ಸೂಪರ್, ಚೆನ್ನಾಗಿರಿ. 2 ಮನೆಯವ್ರು ಒಪ್ಕೊಂಡಿದಾರಲ್ವಾ, ಅದಕ್ಕಿಂತ ಖುಷಿ ಇನ್ನೇನಿದೆ?
ಅಲ್ಲ ಅದು ಏನಾಗುತ್ತೆ ಅಂದರೆ ನಮ್ಮ ಮನಸ್ಥಿತಿ ಹಂಗಿರುತ್ತೆ ಅಲ್ವಾ, 4 ಜನ 4 ಮಾತಾಡ್ಕೊಂಡ್ಲಿ ಅಂತ. ಆದರೆ ಎಲ್ಲೋ ಒಂದು ಕಡೆ ಅಪ್ಪ ಅಮ್ಮನಿಗೆ ಪಾಪ ನಮ್ಮ ಮನೇಲಿ ಇನ್ನೂ ಒಂದು ಸ್ವಲ್ಪ ಅದೊಂಚೂರು ಬೇಜಾರಿದೆ. ಅಂದರೆ ಎಲ್ಲರೂ ನಾ ಒಪ್ಕೋಬೇಕಿತ್ತೇನೋ ಅಥವಾ ಎಲ್ಲರೂ ಬಂದು ನಿಲ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ ಅಂತ. ಅಂದರೆ ಒಂದಿಷ್ಟು ಜನ ನನ್ನ ಈ ಡಿಸಿಷನಿಂದ ಒಂದು ಸ್ವಲ್ಪ ಡಿಸ್ಟೆನ್ಸಲ್ಲಿದ್ದಾರೆ. ಐ ರೆಸ್ಪೆಕ್ಟ್ ದೇರ್ ಡಿಸಿಷನ್ಸ್, ಬಟ್ ಅದೇ ಸೇಮ್ ಅವರ ಒಂದು ಏನು ಡಿಸಿಷನ್ ಇದೆ ಅದರಿಂದ ನನ್ನ ಅಪ್ಪ ಅಮ್ಮನಿಗೆ ಒಂಚೂರು ಮನಸ್ಸಿಗೆ ನೋವಾಗಿದೆಯಲ್ಲ, ಅದು ನೋಡಿದರೆ ನನಗೂ ಎಲ್ಲ ಒಂದು ಕಡೆ ಓಕೆ ಏನು ಹೀಗಾಯ್ತಲ್ಲ ಅಂತ ಕೆಲವೊಮ್ಮೆ ಅನಿಸುತ್ತೆ. ನಿಮ್ಮ ಅಪ್ಪ ಅಮ್ಮ ಏನಾದ್ರು ಮಿಸ್ಟೇಕ್ ಮಾಡಿದಾರಾ? ಇಲ್ಲ, ಮತ್ತೆ ನನ್ನ ಪ್ರಕಾರ ಇಲ್ಲ. ಆ್ಯಂಡ್ ನನ್ನ ಪ್ರಕಾರ ನಾವು ತಪ್ಪು ಮಾಡಿಲ್ಲ. ಅಂದರೆ ನಿಮ್ಗೆ ಗೊತ್ತಲ್ವಾ ಇನ್ ಜನರಲ್ ಹೇಗೆ ಅಂದರೆ ಸಮಾಜದಲ್ಲಿ ಒಂದಿಷ್ಟು ಜನ ಕೆಲವೊಬ್ರು ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ, ಈಗ ಒಂದು ಹುಡುಗ ಅಥವಾ ಒಂದು ಹುಡುಗಿ 10-15 ಜನಕ್ಕೆ ಮೋಸ ಮಾಡಿ 16ನೇ ಅವರನ್ನ ಫ್ಯಾಮಿಲಿ ನೋಡಿರೋರನ್ನ ಮದುವೆ ಆಗಿ ಅದೇ ಸಮುದಾಯದಲ್ಲಿ ಮದುವೆ ಆದರೆ ಬಂದು ನಿಂತು ಹಿಂದೆ ಮಾಡಿದ ಪಾಪಗಳನ್ನೆಲ್ಲ ಮರೆತು ಆಶೀರ್ವಾದ ಮಾಡೋಗ್ತಾರೆ. ಆದರೆ ಒಬ್ಬರನ್ನೇ ನ್ಯಾಯವಾಗಿ ಪ್ರೀತಿಸಿದ್ದೀವಿ, ನಾವಿಲ್ಲಿ ಬರೀ ಪ್ರೀತಿನ ಮಾತ್ರ ನೋಡ್ತಾ ಇದ್ದೀವಿ ಅಂತ ಅಂದರೆ ಬರೋಕ್ಕೆ ಯೋಚನೆ ಮಾಡ್ತಾರೆ. ಬರ್ತಾರೆ ನಿಧಾನವಾಗಿ, ಟೈಮ್ ಕೊಡೋಣ ಅಂತ. ಅದೇ ನಮ್ಮ ಮನಸ್ಸಲ್ಲಂತೂ ಯಾರಿಗೂ ದ್ವೇಷಕ್ಕೆ ಜಾಗನೇ ಇಲ್ಲ. ಯಾವತ್ತು ಎಲ್ಲರಿಗೂ ಪ್ರೀತಿನೇ ಕೊಟ್ಟಿರೋದು. ಹೋಪ್ಫುಲಿ ಸೂಪರ್. 2 BHK ಮನೆ ಅಲ್ಲ? ಜಾಗ ಇದೆ, ಜಾಗ ಇಲ್ಲ ಅಂತ ಮನಸ್ಸಲ್ಲೂ ಜಾಗ ಇದೆ, ಮನೇಲೂ ಜಾಗ ಇದೆ. ಸೂಪರ್. ಸುಹಾನ, ಖುಷಿ ಆಯಿತು? ನಮಗೂ ಖುಷಿ ಆಯಿತು. ಹೌದಾ? ಸೀರಿಯಸ್ ಆಗಿ ಅವನ ಮೇಲೆ ನಾನೇ ಇಟ್ಟಳು. ನಮಗೂ ಖುಷಿ ಆಯಿತು. ಹೊಸ ಮನೆ ಮಾಡಿದ್ದೀರಾ, ಚೆನ್ನಾಗಾಗಲಿ ಮನೆಗೂ ಡೆಕೋರೇಟಿವ್ ಐಟಮ್ಸ್ ಎಲ್ಲ ಬೇಕು ಅಂದರೆ ನಮ್ಮಲ್ಲಿ ರಾಗ ಆರ್ಟ್ಸ್ ಅಂತ ಇದ್ದಾರೆ. ಅವರು ತುಂಬ ಒಳ್ಳೆ ಐಟಮ್ಸ್ ಇಟ್ಟಿದ್ದಾರೆ. ಅವರ ಆ ರಾಗ ಆರ್ಟ್ ಸ್ಪೆಷಾಲಿಟಿ ಏನಂದರೆ 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಐಟಮ್ಸ್ ಇದೆ ಅವ್ರ ಅಂಗಡಿಯಲ್ಲಿ. ಓಕೆ. ರಾಗ ಆರ್ಟ್ಸ್ ಅವರು ನಿಮಗೆ ಒಂದು ಗಿಫ್ಟ್ ಇದೆ. ಥ್ಯಾಂಕ್ ಯು. ಇವ್ರ ಹತ್ರ 50 ರೂಪಾಯಿಂದ 15 ಲಕ್ಷ ರೂಪಾಯಿವರೆಗೂ ಬೆಲೆ ಬಾಳುವಂಥ ಐಟಮ್ಸ್ ಇದೆ, ಗಿಫ್ಟಿಂಗ್ ಐಟಮ್ಸ್ ಇದೆ, ತಾಂಜಾವೂರ್ ಪೇಂಟಿಂಗ್ಸ್ ಇದೆ, ಬ್ರಾಸ್ ಐಟಮ್ಸ್ ಇದೆ, ಫರ್ನಿಚರ್ ಅಂಗಡಿ ಕೂಡ ಇದೆ, ಟೀಕ್ವುಡ್ ಫರ್ನಿಚರ್ಸ್ ಇದೆ. ಜೊತೆಗೆ ರಾಗ ಆರ್ಟ್ಸಲ್ಲಿ ಸ್ಪೆಷಲ್ ಏನಂದರೆ, ನೀವೇನಾದ್ರು ಹೋಗಿ ಕೀರ್ತಿ ENT ಕ್ಲಿನಿಕ್ ನೋಡ್ಕೊಂಡು ಬಂದೆ ಅಂದರೆ ಅಲ್ಲಿ ಏನೇ ಆಫರ್ ಇದ್ದರೂ ಎಕ್ಸ್ಟ್ರಾ 5% ಡಿಸ್ಕೌಂಟ್. ಹೋಗಿ ಭೇಟಿ ಕೊಡಿ, ಖುಷಿಯಾಗಿ ತಗೊಳ್ಳಿ. ಥ್ಯಾಂಕ್ ಯು ರಾಗ ಆರ್ಟ್ಸ್. ಜಯನಗರ ಬಂದಾಗ ಬರ್ತೀನಿ. ಹಾಂ, ಜಯನಗರ ಬಂದಾಗ ಬರ್ತೀನಿ. ದುಡ್ಡು ಕೊಟ್ಟು ಇನ್ನು ತೊಗೊಂತೀನಿ. ಗಿಫ್ಟ್ ಕೊಡಿ. ನೈಸ್. ಸೊ ನಿಮ್ಮ ಮನೆಗೆ ನೆಕ್ಸ್ಟು ಏನಾದ್ರು ತೊಗೋಬೇಕಂದ್ರೆ, ಬೇರೆ ಯಾರಿಗಾರು ಏನಾದ್ರು ಗಿಫ್ಟ್ ತೊಗೋಬೇಕು ಅಂದರೆ ರಾಗ ಆರ್ಟ್ಸ್ ಆನ್ಲೈನಲ್ಲೂ ಇದೆ, ಚೆಕ್ ಮಾಡ್ಬೋದು. ನಮಗಂತೂ ಖುಷಿ ಆಯಿತು. ಸುಹಾನ ಸೈಯದ್ ಅವ್ರು ಬಂದಿದ್ದು ಇದೊಂಥರ ಮ್ಯೂಸಿಕಲ್ ಶೋ ಆಗಿತ್ತು. ಮತ್ತು ನವದಂಪತಿ ಕರೆದು ಮಾತಾಡ್ಸೋಣ, ವಿಶೇಷವಾಗಿ ಮಂತ್ರಮಾಂಗಲ್ಯ ಮಾಡಿಕೊಂಡು ಮದುವೆ ಮಾಡ್ಕೊಂಡಿದ್ದಾರೆ. ನಮ್ಮ ಕ್ಲಿನಿಕಲ್ಲಿ ಕೂತ್ಕೊಂಡು ಒಂದಷ್ಟು ಹರಟೆ ಹೊಡೆಯೋಣ, ಒಂದು ಖುಷಿ ಟೈಮ್ನ ಸ್ಪೆಂಡ್ ಮಾಡೋಣ ಅಂತ ನಾವು ಆಹ್ವಾನಿಸಿದ್ವಿ. ಖುಷಿಯಿಂದ ಒಪ್ಕೊಂಡು ಬಂದರು. ನಿಮಗೆ ಹೇಗನ್ನಿಸ್ತು ಶ್ರೀಮತಿ ಸುಹಾನ ಸೈಯದ್ ಅವರೇ? ಖುಷಿ ಆಯಿತು. ನಾವು ಆ್ಯಕ್ಚುಲಿ ಎಲ್ಲೂ ಯಾವುದೋ ಇಂಟರ್ವ್ಯೂಸ್ ಕೊಟ್ಟಿರಲಿಲ್ಲ. ಫಸ್ಟ್ ಟೈಮ್ ಇಬ್ಬರು ಒಟ್ಟಿಗೆ ಬಂದು ಇಂಟರ್ವ್ಯೂ ಅಂತ ಕೊಟ್ಟು ಈ ಥರ ಕೂತ್ಕೊಂಡು ಮಾತಾಡಿದ್ದು. ಆ್ಯಂಡ್ ಖುಷಿ ಆಯ್ತು ನಮ್ಮಿಬ್ಬರಿಗೂ. ಥ್ಯಾಂಕ್ ಯು. ಹೇಳಿ ಶ್ರೀ 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 ಶ್ರೀ. ಅದೇ ನಾನು ಮದುವೆ ದಿನ ಹಿಂಗೆ ಕೂತು ಕ್ಯಾಮ್ರಾ ಫೇಸ್ ಮಾಡಿದ್ ಬಿಟ್ಟರೆ ಇಲ್ಲಿವರೆಗೂ ಇಂಟರ್ವ್ಯೂ ಇದು ಮಾಡಿ ಇದೆ ಸೆಕೆಂಡು. ಬಟ್ ಆ ರೀತಿ ಏನು ಇದಾಗಿಲ್ಲ, ನನಗೆ ಭಾಳ ಈಸಿ ಆಗೋಯ್ತು, ಚೆನ್ನಾಗಿ ಅನ್ನಿಸ್ತು, ಖುಷಿಯಾಗಿ ಎಂಜಾಯ್ ಮಾಡಿದೆ ಟೈಮ್. ಇದು ಇಂಟರ್ವ್ಯೂ ಅಲ್ಲ, ಇದೊಂದು ಹರಟೆ. ಅದೇ ನನಗೆ ಹಂಗೆ ಅನ್ನಿಸ್ತು. ಅದ್ರ ಬಟ್ ಕ್ಯಾಮ್ರಾಗಳಿರುತ್ತೆ, ಹೆಂಗಿರುತ್ತೋ ಏನೋ ನಾನು ಏನೋ ಅಂದ್ಕೊಂಡಿದ್ದೆ. ಬಟ್ ಖುಷಿಯಾಗಿ ಎಂಜಾಯ್ ಮಾಡಿದೆ ನಾನು. ಎಲ್ಲವೂ ಖುಷಿಯಾಗಿತ್ತು, ನನಗಂತೂ ಖುಷಿ ಆಯಿತು, ನಿಮಗೂ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಖುಷಿ ಆಯಿತು. ಸುಹಾನ ಸೈಯದ್ ಅವರು ಖ್ಯಾತ ಗಾಯಕಿ ಮತ್ತು ಅವ್ರು ಥಿಯೇಟರ್ ಆರ್ಟಿಸ್ಟ್ ಕೂಡ. ಸದ್ಯಕ್ಕೆ ಥಿಯೇಟರ್ ಬಿಟ್ಟಿದ್ದಾರೆ, ಹಾಡಿನ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ನಮ್ಮ ಹುಡುಗ ಥಿಯೇಟರ್ ಆರ್ಟಿಸ್ಟು. ಅವರ ನಟನೆ ನೀವು ಆಲ್ರೆಡಿ ನೋಡಿದ್ದೀರಾ. ಅವರ ನಟನೆಯಲ್ಲಿ ಒಂದು 5% ಅಷ್ಟೇ ಇಲ್ಲಿ ನಾವು ಪ್ರದರ್ಶನ ಮಾಡೋಕ್ಕೆ ಸಾಧ್ಯ ಆಗಿದ್ದು, ಇನ್ನೂ 95% ಮಿಕ್ಕಿದೆ. ಸೊ ಇನ್ಸ್ಟಾಗ್ರಾಮಲ್ಲಿ ಸುಹಾನ ಸೈಯದ್ ಅವ್ರಿಗೆ ಮೆಸೇಜ್ ಮಾಡಿದ್ರೆ ಅವ್ರ ಯಜಮಾನರು ಕೂಡ ಸಿಗ್ತಾರೆ. ಬೈ ಒನ್ ಗೆಟ್ ಒನ್ ಥರ. ಯಾರು ಸಿನಿಮಾದಲ್ಲಿ ಹೊಸೊಬ್ಬರನ್ನ ಇಟ್ಕೊಂಡು ಸಿನಿಮಾ ಚೆನ್ನಾಗಿ ಮಾಡ್ತಾಯಿದ್ದೀವಿ, ಒಳ್ಳೆ ನಟರು ಬೇಕು ಅಂದರೆ ನಮ್ಮ ನಿತಿನ್ ಅವ್ರನ್ನ ಕೂಡ ಸಂಪರ್ಕ ಮಾಡ್ಬೋದು ಅಲ್ವಾ? ಆದಷ್ಟು ಸ್ಯಾಂಡಲ್ವುಡಲ್ಲಿ ಕಟ್ಔಟ್ ಆಗುವಷ್ಟು ಎತ್ತರಕ್ಕೆ ಬೆಳಿ. ಥ್ಯಾಂಕ್ ಯು ಸರ್. ನಮ್ಮ ಸುಹಾನ RCB ಅನ್ಬಾಕ್ಸ್ ಇವೆಂಟು, ಫಿನಾಲೆ ಇವೆಂಟು, IPL ಅಲ್ಲಿ ಎಲ್ಲ ಇವೆಂಟ್ಗಳಿಗೂ ಹೋಗಿ ಹಾಡೋ ಅಷ್ಟು ಎತ್ತರಕ್ಕೆ ಬೆಳೀಲಿ. ಇನ್ನು ಒಳ್ಳೊಳ್ಳೆ ಕಾನ್ಸರ್ಟ್ಗಳು ಬರಲಿ. ಆಲ್ರೆಡಿ ಸುಹಾನ ಸಿಕ್ಕಾಪಟ್ಟೆ ದುಡಿತಾಳೆ ಕಾನ್ಸರ್ಟ್ಗಳಲ್ಲಿ, ಕೇಳ್ಪಟ್ಟೆ ನಾನು, ಭಯಂಕರ ದುಡಿತಾಳೆ ಅಂತ. ಇನ್ಕಮ್ ಟ್ಯಾಕ್ಸ್ ರೈಡ್ ಆಗೋ ಅಷ್ಟು ದುಡ್ಡು ಬರಲಿ.
ಥ್ಯಾಂಕ್ ಯು ಸೊ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಥ್ಯಾಂಕ್ ಯು ಸರ್. ಇದಾಗಿತ್ತು ಇವತ್ತಿನ ಸುಹಾನ ನಿತಿನ್ ವಿಶೇಷ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೊಳ್ಳೋದು. ಥ್ಯಾಂಕ್ ಯು ಸೊ ಮಚ್. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತಿರೇ ಮನ್ಸುಗೊಳ್ಳೆದು.